ಒಬ್ಬ ಅಧಿಕಾರಿ ಸಾವಿನ ಒಂದು ಅವರ ಹೇಳಿಕೆಯಲ್ಲಿ, ಅವರ ಲೆಟರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾನೆ ಯಾರ್ಯಾರು ಕೊಟ್ರಿ, ಯಾವ್ಯಾವ ಸರ್ಕಾರದ ಫೋನ್ ಹೆಂಗ್ ಬಂತು ಅವರಿಗೆ. ಫೋನಲ್ಲಿ ಬರ್ತದೆ ಸರ್ಕಾರದಲ್ಲಿ. ನೀನೇನು ಮಾತಾಡಬೇಡಪ್ಪ. ಡೆತ್ ನೋಟಲ್ಲಿ ಬರೆದಿರೋದು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀನು ಸೈಲೆಂಟ್ ಆಗಿ ಬಿಡುಗಡೆ ಮಾಡಿಬಿಡು 187 ಕೋಟಿ ಹೇಳಿರೋದು ಸರ್ಕಾರದಿಂದ. 187 ಕೋಟಿ ಸೈಲೆಂಟ್ ಆಗಿ ಬಿಡುಗಡೆ. ಅವನು ಹೇಳಿದ ನಾನು ತಪ್ಪೇ ಮಾಡಿಲ್ಲ, ನನ್ನ ಮೇಲೆ ಆಪಾದನೆ ಮಾಡಿದ್ರು, ಈ ಕಿರುಕುಳ ತಾಳಲಾರ್ದೆ ನಾನು ಆತ್ಮಹತ್ಯೆ ಮಾಡ್ಕೊಂತ ಇದ್ದೀನಿ ಎಂದು. ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಏನ್ ಹೇಳಿದ್ರಿ ನೀವು ಕಾಂಗ್ರೆಸ್ ಅವರು? ಏನ್ ಹೇಳಿದ್ರಿ ಕಾಂಗ್ರೆಸ್ ಅವರು? ನೀವು ಈಶ್ವರಪ್ಪನವರೇ ಆತ್ಮಹತ್ಯೆಗೆ ಕಾರಣ ಅಂತ. ಇವಾಗ ಏನ್ ಹೇಳ್ತೀರಾ ನೀವು ಮುಖ್ಯಮಂತ್ರಿಗಳೇ? ಅವಾಗ ವಿಧಾನಸಭೆಯಲ್ಲಿ ಮಾತಾಡಿದ್ರಲ್ಲ, ಈಗ ಏನ್ ಹೇಳ್ತೀರಾ? ಈಗ ರಾಜೀನಾಮೆ ಯಾಕೆ ಕೊಡಲ್ಲ ನೀವು? ಅವತ್ತು ಈಶ್ವರಪ್ಪನ ರಾಜೀನಾಮೆ ತಗೊಂಡ್ರಿ, ಈಗ ಯಾಕೆ ಕೊಡಲ್ಲ ನೀವು ರಾಜೀನಾಮೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಲೂಟಿ ಮಾಡೋ ಅಂತ ಇಂಥ ಕಾಂಗ್ರೆಸ್ ಬೆಂಗಳೂರನ್ನ ಕ್ರೈಮ್ ಸಿಟಿ ಮಾಡಿಬಿಟ್ಟಿದೆ. ಇಡೀ ಕರ್ನಾಟಕ ಕ್ರೈಮ್ ಔಟಿದೆ, ಉಡ್ತಾ ಕರ್ನಾಟಕ ಆಗಿದೆ. ಎಲ್ಲ ಕಡೆ ನೋಡಿ. ಮೊನ್ನೆ ಚನ್ನಗಿರಿಯಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ, ಆ ಮುಸ್ಲಿಂ ಗಲಾಟೆ ಮಾಡೋರು ನುಗ್ಗಿ ಪೊಲೀಸ್ ಸ್ಟೇಷನ್ನ ಧ್ವಂಸ ಮಾಡಾಕ್ತಾರೆ, ಪೊಲೀಸ್ ಕಾರ್ಗಳನ್ನೆಲ್ಲ ಹೊಡೆದಾಕ್ತಾರೆ. ನಿಮ್ ಯೋಗ್ಯತೆಗೆ ಕ್ರಮ ತೆಗೆದುಕೊಳ್ಳಕ್ಕೆ ಯೋಗ್ಯತೆ ಇಲ್ಲದೆ ಸರ್ಕಾರ ನೀವು. ಉಡುಪಿಯಲ್ಲಿ ಗಲಾಟೆ ಆಗ್ತದೆ, ದೊಂಬಿ ಮುಸ್ಲಿಮರು ಕಿತ್ಲಾಡ್ತಾರೆ, ನಿಮ್ ಸರ್ಕಾರ ಏನು ಮಾಡಲ್ಲ. ಆರ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನುಗ್ಗಿ ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ 3 ಜನ ಮುಸ್ಲಿಂ ಮಹಿಳೆಯರು ನುಗ್ಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಎಗ್ಗ ಮುಗ್ಗ ಹೊಡೆದ ಹಾಕ್ತಾರೆ. ಅಲ್ಲೇ ನೀವೇನು ಮಾಡಲ್ಲ, ಏನು ಮಾಡಲ್ಲ. ಕೇಳಿದ್ರೆ ನಮ್ ಬ್ರದರ್ಸ್ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಕೇಳಿದ್ರೆ ನಮ್ ಬ್ರದರ್ಸ್. ಇಲ್ಲಿ ದೊಂಬಿ ಆಗ್ತಾ ಇದೆಲ್ಲ ನಿಮ್ ಬ್ರದರ್ಗಳೇ ಮಾಡ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಸೈಲೆಂಟ್ ಆಗಿದ್ದೀರಾ? ಇದ ನಿಮ್ಮ ಆಡಳಿತ. ಇವತ್ತು ಬೆಂಗಳೂರಲ್ಲಿ ಹಳ್ಳ ಬಿದ್ದು 100 ಜನಕ್ಕೆ ತೊಂದರೆ ಆಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ನಿಮ್ ಕಣ್ಣೇ ಕಾಣಿಸಲ್ವಾ? ಕಣ್ಣು ಕಾಣದೇ ಇರೋ ಸರ್ಕಾರ ಇದು. ಬೆಂಗಳೂರಲ್ಲೇ ಓಡಾಡ್ತಾರೆ. ನಾನು ಕೇಳಿದ್ರೆ ಒಂದ್ಸರಿ ಅಶ್ವಥ್ ನಾರಾಯಣ ಅವ್ರದ್ದು ಏನೋ ಗಲಾಟೆ ಆಯ್ತು. ಅವಾಗ ಹೇಳಿದ್ರು ನಾನು ಬೆಂಗಳೂರಿಗೆ ಅಶ್ವಥ್ ನಾರಾಯಣ್ ಅವತ್ತು ನಿನ್ ಮೇಲೆ ಅಶ್ವಥ್ ನಾರಾಯಣ್ ರಾಮನಗರದಲ್ಲಿ ಗಲಾಟೆ ಆಡಿದಾಗ ಅಶ್ವಥ್ ನಾರಾಯಣ್ ಹೇಳಿದ್ರು ಬೆಂಗಳೂರಿಗೆ ನಾನು ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದಿಲ್ಲ ಅಂದ್ರು. ಈಗೇನು ಇಟ್ಕೊಂಡಿದ್ದೀರಾ ಶಿವಕುಮಾರ್ ಅವರೇ? ಯಾವ ಚೆಂಡು ಹೂವು ಇಟ್ಕೊಂಡಿದ್ದೀರಾ ನೀವು? ಏನ್ ಇಟ್ಕೊಂಡು ಬೆಂಗಳೂರಿಗೆ ಬಂದಿರಿ ನೀವು? ಕಾಲಿಫ್ಲವರ್ ಇಟ್ಕೊಂಡು ಬಂದ್ರ ನೀವು? ಅವಾಗ ಹೇಳಿದ್ರಿ ನಮ್ಮ ಅಶ್ವಥ್ ನಾರಾಯಣ್ ಅವರಿಗೆ, ಈಗ ಬೆಂಗಳೂರವ್ರ ಮೇಲೆ ಕಿವಿ ಹೂವು ಇಕ್ಕಕ್ ಬರ್ತಾ ಇದ್ದೀರಲ್ಲ. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀನಿ. ಅದೇನ್ ಬ್ರ್ಯಾಂಡೇ ಗೊತ್ತಿಲ್ಲ. ಕೊನೆಗೆ ನಾವು ಯಾವ ಸ್ಥಿತಿಗೆ ಮುಟ್ಟಿದ್ದೀರಿ ಅಂತ ಹೇಳಿದ್ರೆ ಕಸದ ರಾಶಿ, ಹಳ್ಳ ಕೊಳ್ಳಗಳ ರಸ್ತೆ, ಮನೆಯಿಂದ ಆಚೆ ಹೆಣ್ಣು ಮಕ್ಕಳು ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ, ಕಾಲೇಜ್ಗೆ ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿರುವಂತದ್ದು ನಾವು ನೋಡ್ತಾ ಇದ್ದೀರಿ. ಒಂದೇ ಒಂದು ಕರೆ ಮೇರೆಗೆ ಇವತ್ತು ಸಾವಿರಾರು ಜನ ಇವತ್ತು ಬಿಜೆಪಿ ಕಾರ್ಯಕರ್ತರು ಈ ಭ್ರಷ್ಟ ಸರ್ಕಾರ ಇರಬಾರದು, ಬೆಂಗಳೂರಿಗೆ ದ್ರೋಹ ಮಾಡಿದಂತ ಸರ್ಕಾರ, ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಲೂಟಿ ಮಾಡ್ತಾ ಇರೋ ಸರ್ಕಾರ, ಬ್ರ್ಯಾಂಡ್ ಬೆಂಗಳೂರು ಹೆಸರು ಹೇಳ್ಕೊಂಡು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಟ್ಯಾಕ್ಸ್ ಅನ್ನ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಟ್ಯಾಕ್ಸ್ ಯಾರೇ ಬಿಲ್ಡಿಂಗ್ ಕಟ್ಟಿದ್ರು ಕಾಂಗ್ರೆಸ್ ಟ್ಯಾಕ್ಸ್ ಕೊಡಬೇಕು. ಈ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಇರ್ತಾ ಇರೋದು ನಾವು ನೋಡ್ತಾ ಇದ್ದೀರಿ. ನಿಜವಾಗೂ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ನೀವೇನು ಹೇಳಿದ್ರಿ, ಮೋಸ ಮಾಡ್ತಾ ಇದ್ದೀರಾ. ಮೋಸ ಮಾಡಿ ವೋಟ್ಗೋಸ್ಕರ, ಪಾರ್ಲಿಮೆಂಟ್ ಅಲ್ಲಿ ವೋಟ್ ತಗೊಳ್ಳೋಗೋಸ್ಕರ ಈ ಬ್ರ್ಯಾಂಡ್ ಬೆಂಗಳೂರನ್ನ ಬಿಟ್ರಿ. ಈಗ ಬ್ಯಾಡ್ ಬೆಂಗಳೂರು ಆಗೋಯ್ತು, ಕ್ರೈಮ್ ಬೆಂಗಳೂರು ಆಗೋಯ್ತು, ಬಾಂಬ್ ಬೆಂಗಳೂರು ಆಗೋಯ್ತು. ಆ ಕೆಫೆಯಲ್ಲಿ ಬಾಂಬ್ ಹಾಕಿದ್ಮೇಲೆ ಬಾಂಬ್ ಬೆಂಗಳೂರು ಮಾಡಿದವರು ನೀವೇ, ಬ್ಯಾಡ್ ಬೆಂಗಳೂರು ಮಾಡಿದವರು ನೀವೇ, ಕ್ರೈಮ್ ಬೆಂಗಳೂರು ಮಾಡಿದವರು ನೀವೇ. ಇದು ಕಾಂಗ್ರೆಸ್ಸಿನ ಬಳುವಳಿ.
ಕಾಂಗ್ರೆಸ್ಸಿನ ಬಳುವಳಿ ಇದು. ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಒಂದೇ ವರ್ಷದಲ್ಲಿ 6,000 ಕೋಟಿ ಕೊಟ್ಟರು. 6,000 ಕೋಟಿ. ಯಡಿಯೂರಪ್ಪನವರು ಬಿಡಿಎಯಿಂದ ಸರ್ಕಾರದಿಂದ ಸುಮಾರು 7-8 ಸಾವಿರ ಕೋಟಿ ಕೊಟ್ಟರು ಪ್ರತಿ ವರ್ಷ. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಬೆಂಗಳೂರು ಅಭಿವೃದ್ಧಿಗೆ. ಒಂದು ಹೊಸ ಕಲ್ಲು, ಯಾವುದಾದ್ರೂ ಹೊಸ ಕಲ್ಲು ನಾನು ಈ ಕಾಮಗಾರಿಯನ್ನ ಶುರು ಮಾಡಿದ್ದೀನಿ ಅಂತ ಒಂದು ಫ್ಲೈಓವರ್ ನಾವು ಶುರು ಮಾಡಿದ್ದೀರಿ ಅಂತ ಒಂದೇ ಒಂದು ಫ್ಲೈಓವರ್ ತೋರಿಸಿ ನೋಡೋಣ. ಇಡೀ ಬೆಂಗಳೂರಲ್ಲಿ ಒಂದು ಫ್ಲೈಓವರ್ ತೋರಿಸಿ. ಒಂದೇ ಒಂದು ಫ್ಲೈಓವರ್ ಮಾಡಿಲ್ಲ ನೀವು. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ, ಹಳ್ಳ ಕೊಳ್ಳ ಬಿದ್ದಿರೋ ರಸ್ತೆಯನ್ನ. ಇದರ ವಿರುದ್ಧವಾದಂತಹ ಪ್ರತಿಭಟನೆಗೆ ತಾವು ಎಲ್ಲ ಬೆಂಗಳೂರಿನ 28 ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ತಾವು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಶಿರಸ ವಹಿಸಿ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಗಳೂರಿನ ಎಲ್ಲ ಶಾಸಕರು, ಎಲ್ಲ ಮಾಜಿ ಶಾಸಕರು, ಎಲ್ಲ ನಮ್ಮ ಮುಖಂಡರು ಕೂಡ ಈ ಹೋರಾಟಕ್ಕೆ ಬರೋ ಮುಖಾಂತರ ಈ ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯುವಂಥದ್ದು, ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸವನ್ನ ನಾವು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವರಿಗೆ ಧಿಕ್ಕಾರಕ್ಕೆ ಹೋಗೋಣ. ಬ್ಯಾಡ್ ಬೆಂಗಳೂರು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬ್ಯಾಡ್ ಬೆಂಗಳೂರು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಂಗಳೂರನ್ನ ಲೂಟಿ ಮಾಡೋ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಂಗಳೂರನ್ನ ಲೂಟಿ ಮಾಡೋ ಸರ್ಕಾರಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.